ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಈ ನಾಳೆಗೆ ನಡೀತಿರುವಂತಹ ಬಯಾಲಜಿ ಎಕ್ಸಾಮ್ನ ಒಂದು ಸಿಲೆಬಸ್ಸನ್ನು, ಅದರ ಜೊತೆಗೆ ಯಾವ ಥರದಂಥ ಒಂದು ಕ್ವಶನ್ಸ್ಗಳು ಬರ್ಬೋದು ನಾಳೆ ಒಂದು ಎಕ್ಸಾಮಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ನಿನ್ನೆ ನಾನು ಒಂದು ಕೆಮಿಸ್ಟ್ರಿ ಬಗ್ಗೆ ರಿವ್ಯೂ ಮಾಡಿದ್ದೆ. ಅದರಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ಗಳು ಅದರಲ್ಲಿ ನಾನು ನಿನ್ನೆ ಹೇಳಿರುವಂಥ ಕ್ವಶನ್ಸ್ಗಳು ಬಂದಿದ್ದಾವೆ. ಬಟ್ ಸೇಮ್ ಇಲ್ಲಿ ಕೂಡ ನಿಮ್ಗೆ ಆಲ್ರೆಡಿ ನೀವು ಓದ್ತಾ ಇದ್ದೀರಿ, ಆಲ್ರೆಡಿ ನೀವು ನಾಳೆಗೆ ಎಕ್ಸಾಮ್ಗೆ ರೆಡಿ ಕೂಡ ಮಾಡ್ಕೊತಾ ಇದ್ದೀರಿ. ಸೊ ಸ್ವಲ್ಪ ನಿಮಗೆ ಒಂದು ರಿಕಾಲ್ ಥರ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಸೆಕ್ಷನ್ ಇದಲ್ಲಿದ್ದೀನಿ. ಇಂಟ್ರೊಡಕ್ಷನ್ ಆಫ್ ಬಯಾಲಜಿ ಒಳಗಡೆ ಭಾಗಶಃ ಆಲ್ಮೋಸ್ಟ್ ಇದರಲ್ಲಿ ಯಾವುದೇ ಥರಂಥ ಕ್ವಶನ್ಗಳನ್ನು ಕೇಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ಜಸ್ಟ್ ಡೆಫಿನೇಷನ್ಸ್ಗಳನ್ನು ಇದ್ದಾವೆ ಇದರಲ್ಲಿ. ಭಾಳಪ್ಪ ಅಂತಂದರೆ ಇಲ್ಲಿ ಸೈಟೋಲಜಿ, ಇದು ಸೆಲ್, ಸೊ ಸೆಲ್ ಡೆಫಿನೇಷನ್ ಅದು ಕೇಳಬೇಕು. ಬಿಟ್ಟು ಇವೆಲ್ಲ ಬ್ರಾಂಚಸ್ ಆಫ್ ಬಯಾಲಜಿದು. ಸೊ ತುಂಬ ವೆರಿ ರಿಯರ್ ಇದು ಕ್ವಶನ್ಗಳನ್ನು ಕೇಳೋದು ಇದರಲ್ಲಿ. ನೆಕ್ಸ್ಟ್ ಇಲ್ಲಿ 2ನೇ ಯೂನಿಟ್ ಒಳಗಡೆ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಸೆಲ್ ಒಳಗಡೆ ಸೊ ನಿಮಗೆ ಡೆಫಿನೇಷನ್ ಆಫ್ ದಿ ಸೆಲ್ಸ್ ಆ್ಯಂಡ್ ಟೈಪ್ಸ್ ಆಫ್ ವೆರಿ ಇಂಪಾರ್ಟೆಂಟ್ ಅಂದರೆ ಪ್ರೋಕ್ಯಾರಿಟಿಕ್ ಮತ್ತು ಯೂಕ್ಯಾರಿಟಿಕ್, ಇವುಗಳನ್ನು 3 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ 5 ಮಾರ್ಕ್ಸಿಗೆ ಸ್ಟ್ರಕ್ಚರ್ ಆಫ್ ಸೆಲ್ ಅನ್ನು ಕೇಳ್ಬೋದು, ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಸಪ್ರೇಟ್ ಕ್ವಶನ್ ಕೇಳ್ಬೋದು, ನ್ಯೂಕ್ಲಿಯಸ್ ಅಂತ ಸಪ್ರೇಟ್ ಕೇಳ್ಬೋದು. ಅದನ್ನುಗಳನ್ನು ಬಿಟ್ಟರೆ ಸೆಲ್ ಆರ್ಗನಲ್ಸ್, ಓಕೆ, ಇವುಗಳ ಒಂದು 3 ಮಾರ್ಕ್ಸಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೇಳ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ ಇದೆ, ಲೈಸೋಸೋಮು, ಆಮೇಲೆ ಪೇರಿ ಅಬ್ಸೋಸೋಮ್ಸ್ ಕೇಳಿಲ್ಲ, ಮೈಟೋಕಾಂಡ್ರಿಯನ್ ಕೇಳಿದ್ದಾರೆ, ರೈಬೋಸೋಮು, ಸೆಂಟ್ರೋಸೋಮ್, ಯಾವುದಾದ್ರು ಒಂದು ಇಲ್ಲಿ 3 ಮಾರ್ಕ್ಸಿಗೆ ಬರ್ಬೋದು. ಬಿಟ್ಟರೆ ಸೆಲ್ ಸ್ಟ್ರಕ್ಚರ್ ಬರ್ಬೋದು, ಅಥವಾ ಪ್ರೋಕ್ಯಾರಿಟಿಕ್ ಯೂಕ್ಯಾರಿಟಿಕ್ ಅನ್ನು ಕೇಳ್ಬೋದು. ಸೆಲ್ ಡಿವಿಷನ್ ಒಳಗಡೆ ಟೈಪ್ಸ್ ಆಫ್ ಸೆಲ್ ಡಿವಿಷನ್ ಡೈರೆಕ್ಟ್ ಕ್ವಶನ್ ಬರುತ್ತೆ. 3 ಮಾರ್ಕ್ಸಿಗೆ ಮೈಟೋಸಿಸ್ ಬರ್ಬೋದು, ಮಿಯೋಸಿಸ್ ಬರ್ಬೋದು. ಅದನ್ನು ಬಿಟ್ಟರೆ ಡಿಫ್ರೆನ್ಸ್ ಬಿಟ್ವೀನ್ ಮೈಟೋಸಿಸ್ ಮಿಯೋಸಿಸ್, ಓಕೆ, ಎರಡು ಓದ್ಕೊಂಡ್ರು ಕೂಡ ನೀವು ಡಿಫ್ರೆನ್ಸಿಯೇಟ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಟೈಪ್ಸ್ ಆಫ್ ಡಿವಿಷನ್ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಇಲ್ಲಾಂದ್ರೆ 3 ಮಾರ್ಕ್ಸಿಗೆ ಮೈಟೋಸಿಸ್ ಮಿಯೋಸಿಸ್ ಬರ್ಬೋದು, ಅಥವಾ ಎರಡೂ ಕುಡ್ಕೊಂಡು ಒಂದು ಡಿಫ್ರೆನ್ಸ್ ಇಟ್ಕೊಂಡು ಬರ್ಬೋದು. ನೆಕ್ಸ್ಟ್ ವೈರಸ್ ಒಳಗಡೆ ಜನರಲ್ ಸ್ಟ್ರಕ್ಚರ್ ಆಫ್ ವೈರಸಸ್ ಡೈರೆಕ್ಟ್ ಕ್ವಶನ್ ಬರ್ಬೋದು. ಅದನ್ನು ಬಿಟ್ಟರೆ ಸೊ ಡಿಸೀಸ್ ಯಾವ ಒಂದು ಜಪನೀಸ್ ಇನ್ಸೆಪ್ಲಿಟೀಸ್ದಿಂದ, ಅಥವಾ ಪೋಲಿಯೋದಿಂದ, ಪಂಪ್ಸ್ದಿಂದ, ಅಥವಾ ಮೆಸಲ್ಸ್ದಿಂದ, ಸ್ಮಾಲ್ ಪಾಕ್ಸು ಅಥವಾ ಏಡ್ಸ್ದಿಂದ ಯಾವ ಥರಂಥ ರೋಗಗಳು ಬರ್ತವೆ 3 ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು. ಡೈರೆಕ್ಟಾಗಿ ಏಡ್ಸನ್ನು ಡೈರೆಕ್ಟಾಗಿ 3 ಮಾರ್ಕ್ಸಿಗೆ ಕ್ವಶನನ್ನು ಕೇಳ್ಬೋದು. ನೆಕ್ಸ್ಟ್ ಜನರಲ್ ಸ್ಟ್ರಕ್ಚರ್ ಆಫ್ ಬ್ಯಾಕ್ಟೀರಿಯಾ ಸ್ಟ್ರಕ್ಚರನ್ನು ಕೇಳ್ಬೋದು 5 ಮಾರ್ಕ್ಸಿಗೆ. ಅದನ್ನು ಬಿಟ್ಟರೆ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಕೇಳ್ಬೋದು. ಅದನ್ನು ಬಿಟ್ಟರೆ ಇದರಲ್ಲಿ ಯಾವ್ದಾದ್ರು ಒಂದು ಡೆಪ್ತೇರಿಯನೋ, ಕೊಲೆರನೋ, ಗೊನೋರಿಯನೋ, ಸಿಫಿಲಿಸೋ, ಫ್ಲೂಗೋ, ನ್ಯೂಮೋನಿಯಾನೋ, ಟಿಟಾನಸ್ಸೋ, ಟೈಫಾಯ್ಡು ಅಥವಾ ಟ್ಯೂಬರ್ಕುಲೋಸಿಸ್, ಇದರಲ್ಲಿ ಯಾವುದಾದ್ರೂ ಒಂದನ್ನು 3 ಮಾರ್ಕ್ಸಿಗೆ ನಿಮಗೆ ಕೇಳ್ಬೋದು, ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಟಿಶ್ಯೂ ಒಳಗಡೆ ಇಪಿಥೆಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ, ನರ್ವ್ ಟಿಶ್ಯೂ, ಇದರಲ್ಲಿ ಯಾವುದಾದ್ರು ಒಂದು ಎಕ್ಸಾಮಿಗೆ ನಿಮ್ಗೆ ಬರುತ್ತೆ. ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಇಪಿಥೆಲಿಯಲ್ ಟಿಶ್ಯೂ ಅಂತ ಕೇಳ್ಬೋದು. ಅಥವಾ ಇದು ಯಾವುದು ಬ್ಲಡ್, ಸ್ಪೆಷಲಿ ಬ್ಲಡ್ ಫಂಕ್ಷನ್ಸ್ ಆಫ್ ದಿ ಬ್ಲಡ್ ಅಂತ ಕ್ವಶನನ್ನು ಭಾಳ ಸಲ ಕೇಳಿದ್ದಾನೆ, ಆ ರೀತಿ ಕೇಳ್ಬೋದು. ಬೋನನ್ನು ಕೇಳ್ಬೋದು. ನೆಕ್ಸ್ಟ್ ಜೆನೆಟಿಕ್ ಒಳಗಡೆ ಕ್ರೋಮೋಸೋಮ್ ಡೆಫಿನೇಷನ್ ಕೇಳ್ಬೋದು, ಕ್ರೋಮೋಸೋಮ್ ಸ್ಟ್ರಕ್ಚರ್ ಕೇಳ್ಬೋದು. ಅದನ್ನು ಬಿಟ್ಟರೆ ಫಂಕ್ಷನ್ಸ್ ಆಫ್ ಕ್ರೋಮೋಸೋಮ್ ಈ 3ರಲ್ಲಿ ಒಂದು ಬರ್ಬೋದು. ಆಮೇಲೆ ಅದನ್ನು ಬಿಟ್ಟು ಅಟೋಸೋಮು ಮತ್ತು ಅಲೋಸೋಮ್ 2ರಲ್ಲಿ ಒಂದು ಬರ್ಬೋದು, ಅಥವಾ ಬಾರ್ ಬಾಡೀಸ್, ಓಕೆ, ಇದರಲ್ಲಿ ಕೂಡ ಕೇಳ್ಬೋದು. ಅಥವಾ ಬ್ಲಡ್ ಗ್ರೂಪಿಂಗ್, ABO ಬ್ಲಡ್ ಗ್ರೂಪಿಂಗ್ ಅಥವಾ RH ಫ್ಯಾಕ್ಟರ್, ಈ ರೀತಿಯ ಕ್ವಶನ್ಗಳನ್ನು ಡೈರೆಕ್ಟಾಗಿ ಕೇಳ್ತಾರೆ 3 ಮಾರ್ಕ್ಸಿಗೆ. ಸೊ ನೆಕ್ಸ್ಟ್ ಇಲ್ಲಿ ನ್ಯೂಕ್ಲಿಕ್ ಆ್ಯಸಿಡ್, ಜಸ್ಟ್ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕೇಳ್ಬೋದು, ಅಥವಾ ಟೈಪ್ಸ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್, ಅಥವಾ DNA RNA ವ್ಯತ್ಯಾಸಗಳನ್ನು ಕೇಳ್ಬೋದು, DNA RNA ವ್ಯತ್ಯಾಸಗಳನ್ನು ಕೇಳ್ಬೋದು, ಅಥವಾ ಫಂಕ್ಷನ್ಸ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ ಕೇಳ್ಬೋದು. ಜೀನ್ ಕ್ಲೋನಿಂಗ್ 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕೇಳ್ಬೋದು. ಫಿಂಗರ್ ಪ್ರಿಂಟಿಂಗ್, ಜೆನೆಟಿಕಲ್ ಫಿಂಗರ್ ಪ್ರಿಂಟಿಂಗ್, ಅದು 3 ಮಾರ್ಕ್ಸಿಗೆ ಬರ್ಬೋದು. ಅಥವಾ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಆಫ್ ಜೆನೆಟಿಕಲ್ ಇಂಜಿನಿಯರಿಂಗ್, ಇದನ್ನು ಕೇಳ್ಬೋದು. ಅದನ್ನು ಬಿಟ್ಟರೆ DNA ಫಿಂಗರ್ ಪ್ರಿಂಟಿಂಗ್, ಜೀನ್ ಥೆರಪಿ, ಆಮೇಲೆ ಮೋನೋಕ್ಲೋನಲ್ ಬಾಡೀಸ್, ಇವುಗಳನ್ನು 3 ಮಾರ್ಕ್ಸಿಗೆ ಸಪ್ರೇಟಾಗಿ ಕೇಳ್ಬೋದು. ಅಥವಾ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಆ್ಯಂಡ್ ಅಪ್ಲಿಕೇಶನ್ಸ್, ಇದು ಒಂದು ನಿಮಗೆ 5 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ನೆಕ್ಸ್ಟ್ ಇಂಬ್ರಿಯಾಲಜಿ ಒಳಗಡೆ ಸೊ ಒಂದು ಫರ್ಟಿಲೈಸೇಷನ್ 3 ಮಾರ್ಕ್ಸಿಗೆ ಬರುತ್ತೆ. ಅದನ್ನು ಬಿಟ್ಟರೆ ಸ್ಟ್ರಕ್ಚರ್ ಆಫ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಪ್ಲೆಸೆಂಟಾ 5 ಮಾರ್ಕ್ಸಿಗೆ ಬರ್ಬೋದು. ಎಕ್ಸ್ಟರ್ನಲ್ ಇಂಟರ್ನಲ್ ಒಂದು ಇವುಗಳನ್ನು ಅದರಲ್ಲಿ ಟೈಪ್ಸ್ಗಳನ್ನು ಕೇಳ್ಬೋದು 3 ಮಾರ್ಕ್ಸಿಗೆ. ನೆಕ್ಸ್ಟ್ ಸೆಕ್ಷನ್ ಬಿ ಒಳಗಡೆ ಡೈಜೆಸ್ಟಿವ್ ಸಿಸ್ಟಮ್, ಆರ್ಗನ್ ಸಿಸ್ಟಮ್ ಒಳಗಡೆ ಡೈಜೆಸ್ಟಿವ್ ಸಿಸ್ಟಮ್ ಡೈರೆಕ್ಟ್ ಕ್ವಶನ್ 5 ಮಾರ್ಕ್ಸಿಗೆ ಕೇಳ್ಬೋದು. ಅಥವಾ ಒಂದು ಭಾಳ ಅಂದರೆ ಒಂದು ಇದರಲ್ಲಿ ಸ್ಟೊಮಕನ್ನು ಕೇಳ್ಬೋದು, ಅಥವಾ ಇಂಟೆಸ್ಟೈನಲ್ ಕೇಳ್ಬೋದು. ಅದನ್ನು ಬಿಟ್ಟರೆ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಯಾವ್ದಾದ್ರು ಒಂದನ್ನು ಇದರಲ್ಲಿ ಕೇಳ್ಬೋದು. ಅಥವಾ ಡೈರೆಕ್ಟಾಗಿ 5 ಮಾರ್ಕ್ಸಿಗೆ ಜಾಸ್ತಿ ಕೇಳಿರೋದು 5 ಮಾರ್ಕ್ಸಿಗೆ ಡೈಜೆಸ್ಟಿವ್ ಸಿಸ್ಟಮ್ ಕ್ವಶನನ್ನು ಕೇಳಿರೋದು. ಸರ್ಕ್ಯುಲರ್ ಸಿಸ್ಟಮ್ 5 ಮಾರ್ಕ್ಸಿಗೆ ಬರ್ಬೋದು. ಅದನ್ನು ಬಿಟ್ಟರೆ ಸ್ಟ್ರಕ್ಚರ್ ಆಫ್ ಹಾರ್ಟ್ 5 ಮಾರ್ಕ್ಸಿಗೆ ಬರ್ಬೋದು. ಅದನ್ನು ಬಿಟ್ಟರೆ ಹಾರ್ಟ್ ಬೀಟು, ಆಮೇಲೆ ಬ್ಲಡ್ ಪ್ರೆಷರ್ 3 ಮಾರ್ಕ್ಸಿಗಿದೆ. ಮೆಕ್ಯಾನಿಸಮ್ ಆಫ್ ದಿ ವರ್ಕಿಂಗ್ ಆಫ್ ಹಾರ್ಟ್, ಇದು ಕೂಡ 3 ಮಾರ್ಕ್ಸಿಗೆ ಕೇಳಿದ್ದಾನೆ. ರೆಸ್ಪಿರೇಟರಿ ಸಿಸ್ಟಮ್ 5 ಮಾರ್ಕ್ಸ್ ಡೈರೆಕ್ಟ್ ಇರುತ್ತೆ. ಅದನ್ನು ಬಿಟ್ಟರೆ ಲ್ಯಾರಿಂಗ್ಸ್ ಕೇಳ್ಬೋದು, ಪ್ಯಾರಿಂಗ್ಸ್ 3 ಮಾರ್ಕ್ಸಿಗೆ ಕೇಳ್ಬೋದು. ಅಥವಾ ಅದನ್ನು ಬಿಟ್ಟರೆ ಬ್ರೀತಿಂಗ್, ಇನ್ಸ್ಪಿರೇಷನ್ ಮತ್ತು ಇನ್ಸ್ಪಿರೇಷನ್, ಇದರಲ್ಲಿ ಇವನು ಎರಡೂ ಕೇಳಿದಾನೆ ಕ್ವಶನ್ ಪೇಪರ್ ಒಳಗಡೆ. ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಒಳಗಡೆ ಇದನ್ನು ಕೂಡ ಕೇಳ್ಬೋದು. ನೆಕ್ಸ್ಟ್ ಎಕ್ಸ್ಟ್ರಿಟರಿ ಸಿಸ್ಟಮ್ ಒಳಗಡೆ ಸ್ಟ್ರಕ್ಚರ್ ಆಫ್ ಕಿಡ್ನಿ ಡೈರೆಕ್ಟ್ ಕ್ವಶನು, ಸ್ಟ್ರಕ್ಚರ್ ಆಫ್ ನೆಫ್ರಾನ್ ಡೈರೆಕ್ಟ್ ಕ್ವಶನು, ಫಂಕ್ಷನ್ಸ್ ಆಫ್ ಕಿಡ್ನಿ 3ರಲ್ಲಿ ಒಂದು ಯಾವುದಾದ್ರು ಒಂದು ಕ್ವಶನ್ ಕೇಳ್ತಾನೆ.
ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಡೈರೆಕ್ಟ್ ಕ್ವಶನ್ ಇದೆ ನಿಮಗೆ ನ್ಯೂರೋ ಸಿಸ್ಟಮ್ ಒಳಗಡೆ. ಆಮೇಲೆ ಫಂಕ್ಷನ್ಸ್ ಆಫ್ ಹ್ಯೂಮನ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್, ಎರಡರಲ್ಲಿ ಒಂದು ಸ್ಪೈನಲ್ ಕಾರ್ಡ್ ಕೇಳ್ಬೋದು ಅಥವಾ ಬ್ರೈನರ್ ಕೇಳ್ಬೋದು. ರೀಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಡೈರೆಕ್ಟ್ ಕ್ವಶನ್ ಬರ್ಬೋದು. ಅದನ್ನು ಬಿಟ್ಟರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಡೈರೆಕ್ಟ್ 5 ಮಾರ್ಕ್ಸಿಗೆ ಬರ್ಬೋದು. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡೈರೆಕ್ಟ್ 5 ಮಾರ್ಕ್ಸಿಗೆ ಬರ್ಬೋದು. ಅಥವಾ ಬಿಟ್ಟರೆ ಓರಿನ ಒಂದು 3 ಮಾರ್ಕ್ಸಿಗೆ ಕೇಳಬೇಕು. ಸೆಕ್ಸುವಲ್ ಟ್ರಾನ್ಸ್ಮಿಷನ್ ಡಿಸೀಸ್ ಒಳಗಡೆ ಜಸ್ಟ್ ಸೆಕ್ಸುವಲ್ ಟ್ರಾನ್ಸ್ಮಿಟ್ ಡಿಸೀಸ್ ನೇಮ್ಗಳನ್ನು ಇದರಲ್ಲಿ ಕೇಳ್ಬೋದು. ಅದನ್ನು ಬಿಟ್ಟರೆ ಗೊನೋರಿಯಾ ಕೇಳ್ಬೋದು, ಏಡ್ಸನ್ನು ಕೇಳ್ಬೋದು. ಓಕೆ, ಅದನ್ನು ಪ್ರಿವೆನ್ಷನ್ ಹೆಂಗೆ ಮಾಡ್ತೀವಿ ಅದನ್ನು ಕೂಡ ಭಾಳ ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ಕೂಡ ನಿಮ್ಗೆ ಕೇಳ್ಬೋದು. ನಾಲ್ಕು ಸ್ಪೈನಲ್ ಸೆನ್ಸ್ ಆರ್ಗನ್ಸ್ ಸ್ಟ್ರಕ್ಚರ್ ಆಫ್ 5 ಡೈರೆಕ್ಟ್ ಕ್ವಶನ್ ಇದೆ. ಅದನ್ನು ಬಿಟ್ಟರೆ ಸೆನ್ಸ್ ಆರ್ಗನ್ಸ್ ಅಂಡ್ ಫಂಕ್ಷನ್ಸ್ ಯಾವ್ದಾರು ಒಂದು ಸೆನ್ಸ್ ಆರ್ಗನ್ ಫಂಕ್ಷನನ್ನು ಇಲ್ಲಿ ಕೇಳ್ಬೋದು. ಇನ್ನು ಗ್ಲ್ಯಾಂಡ್ ಒಳಗಡೆ ಟೈಪ್ಸ್ ಆಫ್ ಗ್ಲ್ಯಾಂಡ್, ಇದರಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಕೇಳ್ಬೋದು, ಎಕ್ಸೋಕ್ರೈನ್ ಇದು ಎರಡೂ ಕೇಳ್ಬೋದು. ಆಮೇಲೆ ಇದರಲ್ಲಿ ಮತ್ತೆ ಸಿಕ್ರೇಷನ್ ಆಫ್ ಎಂಡೋಕ್ರೈನ್, ಇದರಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್ ಇವುಗಳು ಯಾವ್ದಾದ್ರು ಒಂದನ್ನು ಫಂಕ್ಷನನ್ನು ಕೇಳ್ಬೋದು. ಇದಿಷ್ಟುಗಳನ್ನು ನೀವು ಓದ್ಕೋಬೇಕಾದ್ರೆ ಮೇ ಬಿ ರೀಕಾಲ್ ಆದಂಗೆ ಆಗುತ್ತೆ ನಿಮಗೆ. ಸೊ ಆಲ್ ದಿ ಬೆಸ್ಟ್.